ಸೂಳೆಗಾರ ಅಂತ ನಾವು ಹೇಳ್ತಾ ಇದ್ದೀವಿ. ಸಿಯಾನ್ ಕನ್ನಡ ವೀಕ್ಷಕರೇ, ಇವತ್ತಿನ ನೇರ ಪ್ರಸಾರಕ್ಕೆ ಸ್ವಾಗತ. ಮಧ್ಯಾಹ್ನದ ನೇರ ಪ್ರಸಾರ. ಮಧ್ಯಾಹ್ನಕ್ಕೆ ಸಾಕಷ್ಟು ನ್ಯೂಸ್ಗಳು ಅಪ್ಡೇಟ್ ಆಗಿರ್ತವೆ. ಸೊ ಆ ನ್ಯೂಸ್ ಅಪ್ಡೇಟ್ಗಳನ್ನ ನೀವು ಮುಂದೆ ತರ್ತಾ ಇದ್ದೀವಿ. ಸೊ ಈ ಅಪ್ಡೇಟ್ಗಳಲ್ಲಿ ಬಹಳ ಪ್ರಮುಖವಾಗಿ ನಾವು ನೋಡ್ತಕ್ಕಂಥದ್ದು ಏನು ಅಂತಂದರೆ, ನರವಣೆ ಅವರ ಪುಸ್ತಕ ಮೇಜರ್ ಜನರಲ್ CDS, ಇಡೀ ಭಾರತದ ಸೇನಾ ಮುಖ್ಯಸ್ಥರಾಗಿದ್ದಂತಹ ನರವಣೆ, MM ನರವಣೆಯವರ ಪುಸ್ತಕ, ಆ ಒಂದು ಕುರಿತಂತೆ ದೊಡ್ಡ ಚರ್ಚೆ ನಡೀತಾ ಇದೆ. ಅಂದರೆ ಆ ಪುಸ್ತಕವನ್ನು ನಾವು ಪ್ರಕಟಿಸಿಯೇ ಇಲ್ಲ ಅಂತ ಹೇಳಿ ಪೆಂಗ್ವಿನ್ ಪ್ರಕಾಶನ ಹೇಳ್ತಾ ಇದೆ. ಸೊ ಆದರೆ ಪೆಂಗ್ವಿನ್ ಪ್ರಕಾಶನ ಹೇಳಿದ್ರು ಕೂಡ ಅಲ್ಲಿ ಪ್ರಮುಖವಾಗಿ ನಾವು ಗಮನಿಸ್ತಕ್ಕಂಥದ್ದು ಏನು ಅಂತಂದ್ರೆ, ಈಗಾಗಲೇ ಪೆಂಗ್ವಿನ್ ಪ್ರಕಾಶನ ತನ್ನ ಪುಸ್ತಕಗಳನ್ನ ಮಾರಾಟ ಮಾಡೋದಕ್ಕೆ ಅದು ಸಿದ್ಧವಾಗಿತ್ತು. ಸೊ ಅದನ್ನು ಕುರಿತಂತೆ ಸ್ವತಃ ನರವಣೆ ಅವರೇ ತಮ್ಮ ಟ್ವಿಟರ್ ಅಕೌಂಟಲ್ಲಿ ಹೇಳಿದ್ರು, ಪುಸ್ತಕವನ್ನು ಖರೀದಿ ಮಾಡಿ ಅಂತ ಹೇಳಿ. ಸೊ ಪುಸ್ತಕವನ್ನು ಖರೀದಿ ಮಾಡಿ ಅಂತ ಹೇಳಿದ ಮೇಲೆ, ಸೊ ಇದು 2023ರ ಘಟನೆ ಇದು. ಸೊ ಅಂದರೆ ಆ ಪುಸ್ತಕ ಇದೆಯೋ ಇಲ್ವಾ, ಆನ್ಲೈನಲ್ಲಿ ಪ್ರಕಟ ಆಗಿದೆಯೋ ಇಲ್ವೋ ನೀವೇ ಡಿಸೈಡ್ ಮಾಡಬೇಕು. ಸೊ ಇದನ್ನೇ ರಾಹುಲ್ ಗಾಂಧಿ ಹೇಳ್ತಾ ಇದ್ದಾರೆ. ಸೊ ಹಾಗಾದರೆ ನರವಣೆ ಸುಳ್ಳು ಹೇಳ್ತಾ ಇದ್ದಾರಾ ಅಥವಾ ಪೆಂಗ್ವಿನ್ ಸುಳ್ಳು ಹೇಳ್ತಾ ಇದೆ ಅಂತೇಳಿ ಇಲ್ಲಿ ಭಾಳ ಪ್ರಮುಖವಾಗಿ ನಾವು ಗಮನಿಸ್ತಕ್ಕಂಥದ್ದು, ಪೆಂಗ್ವಿನ್ ಪ್ರಕಾಶನ ಏನು ಹೇಳ್ತಾ ಇದೆ, ನಾವು ಪುಸ್ತಕವನ್ನು ನಮಗೆ ಪ್ರಕಟಿಸಿಲ್ಲ ಅಂತ ಹೇಳ್ತಾ ಇದ್ದಾರೆ ಪೆಂಗ್ವಿನ್ ಪ್ರಕಾಶನ. ಸೊ ಇಲ್ಲಿ ನಾವು ಇದಕ್ಕೆ ಆದರೆ ಮನೋಜ್ ನರವಣೆ ಅವರು ಏನು ಹೇಳಿದ್ರು, ಮೈ ಫ್ರೆಂಡ್ಸ್ ಹಲೋ ಫ್ರೆಂಡ್ಸ್, ಮೈ ಬುಕ್ ಈಸ್ ಅವೈಲಬಲ್ ನಾವ್. ಯಾವಾಗ ಇವರು ಬರ್ದಿರೋದು? 2023 ಡಿಸೆಂಬರ್ 15ನೇ ತಾರೀಕು. ಹಲೋ ಫ್ರೆಂಡ್ಸ್, ಮೈ ಬುಕ್ ಈಸ್ ಅವೈಲಬಲ್ ನಾವ್, ಜಸ್ಟ್ ಫಾಲೋ ದ ಲಿಂಕ್, ಹ್ಯಾಪಿ ರೀಡಿಂಗ್, ಜೈ ಹಿಂದ್ ಅಂತ ಹೇಳ್ತಾರೆ ನರವಣೆಯವರು. ಆದರೆ ಈ ಪೆಂಗ್ವಿನ್ ಹೇಳ್ತಾ ಇದೆ, ನನ್ನ ಪುಸ್ತಕ ಪ್ರಕಟಿಸಿಯೇ ಇಲ್ಲ ಅಂತ ಹೇಳಿ. ಸೊ ಹಾಗಾದ್ರೆ ಇಲ್ಲಿ ನಾವು ಗಮನಿಸ್ತಕ್ಕಂಥದ್ದು, ನರವಣೆಯವರು ಅಂದರೆ ಯಾವುದನ್ನು ಹೇಳ್ತಾ ಇದ್ದಾರೆ. ಸೊ ನರವಣೆಯವರು ಏನನ್ನು ಹೇಳಿದ್ರು ಅವರು ಅಲ್ಲಿ, ಹಂಗಾದ್ರೆ ಇದು ಕೂಡ ಇಲ್ಲಿ ಬಹಳ ಮುಖ್ಯ ಆಗುತ್ತೆ. ಸೊ ನಾವು ಅವರ ಒಂದು ಪೋಸ್ಟನ್ನ ಗಮನಿಸ್ತಾ ಇದ್ದಾರೆ, ಏನನ್ನ ಹೇಳ್ತಾ ಇದ್ದಾರೆ. ಸೊ ಯಾಕೆ ಇಲ್ಲಿ ಇಷ್ಟೊಂದು ಗೊಂದಲ ಆಗ್ತಾ ಇದೆ ಅನ್ನೋದು ಕೂಡ ಎಲ್ಲ ಗಮನಿಸ್ಬೇಕು. ಸೊ ನಾವು ಭಾಳ ಪ್ರಮುಖವಾಗಿ ಗಮನಿಸ್ತಕ್ಕಂಥದ್ದು, ಸೊ ನರವಣೆಯವರು ಹೇಳ್ತಾರೆ, ನಾನು ಪುಸ್ತಕ ನಾವು ಪ್ರಕಟಿಸೇ ಇಲ್ಲ ಅಂತ ಹೇಳ್ತಾರೆ. ಸೊ ಪೆಂಗ್ವಿನ್ ಕತ್ತು ಹಿಚಕ್ತಾರವ್ರು ಯಾರು ಅಂತ ಹೇಳಿ. ಸೊ ಪೆಂಗ್ವಿನ್ನ ಕತ್ತು ಹಿಚಕ್ತಾರವ್ರು ಯಾರು, ಇದು ಬಹಳ ಸ್ಪಷ್ಟವಾಗಿ ಕಾಣಿಸುತ್ತೆ. ಪೆಂಗ್ವಿನ್ನ ಕತ್ತು ಹಿಚಕ್ತಾರವ್ರು ಯಾರು, ಇದು ಇಲ್ಲಿ ಫಾಲೋ ಮೈ ಆರ್ಡರ್ಸ್ ಆರ್ ಐ ವಿಲ್ ಸೆಂಡ್ 30 ಪಾರ್ ಟು ಡೀಲ್ ವಿತ್ ಯು. ಸೊ ಈ ಮಾತನ್ನ ಹೇಳ್ತಾ ಇರ್ತಕ್ಕಂಥದ್ದು ಯಾರು ಅಂತ ಹೇಳಿ ನೀವು ನೋಡ್ಬೋದು. ಸೊ ಆ ಒಂದು ಪವರ್ ಕೂಡ ಇಲ್ಲಿ ಇದೆ. ಸೊ ಇಲ್ಲಿ ನಾವು ಇನ್ನೊಂದು ಬಹಳ ಪ್ರಮುಖವಾಗಿ ಗಮನಿಸ್ತಕ್ಕಂಥದ್ದು, ಇಲ್ಲಿ ಕೆಲವು ಇಮೇಜ್ಗಳನ್ನ ನಾನು ತೋರಿಸ್ಬೇಕು ನಿಮಗೆ. ಅಂದರೆ ಯಾವ ಇಮೇಜ್ಗಳು ಅಂತಂದರೆ, ನರವಣೆಯವರು, ನಾನು ಆಗಲೇ ಹೇಳಿದಾಗೆ ನರವಣೆಯವರು ಹೇಳಿದ ಚಿತ್ರ, ಸೊ ಅವರು ಟ್ವೀಟ್ ಚಿತ್ರ. ಸೊ ಅವರು ಟ್ವೀಟ್ ಚಿತ್ರ ಏನು ಹೇಳುತ್ತೆ ನೋಡಿ ಹೇಳ್ತಾರೆ ನೋಡಿ. ಅವರು ಪೆಂಗ್ವಿನ್ ಪ್ರಕಾಶನ ಕೂಡ ಹೇಳಿದೆ ಆಗ. ಸೊ ಝೂಮ್ ಮಾಡಿದ್ರೆ ನಾವು ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ. ಪೆಂಗ್ವಿನ್ ಇಂಡಿಯಾ ಡೇಟ್ ಕೂಡ ಇದೆ ನೋಡಿ ಅಲ್ಲಿ. ಆಸ್ ವಿ ಗೇರ್ ಅಪ್ ವಿಜಯ್ ದಿವಸ್ ನಾವು ಆಚರಿಸ್ತಾ ಇದ್ದೀವಿ. ಲೆಟ್ಸ್ ಟೇಕ್ ಮೊಮೆಂಟ್ ಟು ಸೆಲೆಬ್ರೇಟ್ ಹೀರೋಸ್ ಆಫ್ ಅವರ್ ಕಂಟ್ರಿ, ಸ್ಟಾರ್ಟಿಂಗ್ ವಿತ್ ಮನೋಜ್ ನರವಣೆ, the 28th Chief Army Staff who fought India for decades. No history, pre-order ಅಂತ ಹೇಳಿ ಕೊಡುತ್ತೆ. ಸೊ ಇದು ಪುಸ್ತಕದ ಬಗ್ಗೆ pre-order ಪೆಂಗ್ವಿನ್ ಇಂಡಿಯಾ. ಸೊ ಪೆಂಗ್ವಿನ್ ಇಂಡಿಯಾ ಹೇಳಿರ್ತಕ್ಕಂಥ ಮೆಸೇಜ್ ಇದು. ಸೊ ಇವತ್ತೇನು ಹೇಳ್ತಾ ಇದೆ ಪೆಂಗ್ವಿನ್ ಇಂಡಿಯಾ, ನಾವು ಈ ಥರ ಯಾವುದೇ ಪುಸ್ತಕನ ಪ್ರಕಟಿಸಿಲ್ಲ ಅಂತ ಹೇಳ್ತಾ ಇದೆ. ಸೊ ಯಾಕೆ ಹಿಂಗಾಯಿತು? ಸೊ ಕಾರಣ ಏನಕ್ಕೆ ಈ ಥರ ಒಂದು ಹೇಳ್ತಾ ಇದೆ ಪೆಂಗ್ವಿನ್ ಇಂಡಿಯಾ ಅನ್ನೋದು ಕೂಡ ನಾವಿಲ್ಲಿ ಗಮನಿಸಬೇಕು. ಸೊ ಯಾಕೆ ಪೆಂಗ್ವಿನ್ ಇಂಡಿಯಾ ಸೊ ಯಾಕೆ ಇದನ್ನು ಹೇಳ್ತಾ ಇದೆ, ಯಾವ ಮಾತನ್ನು ಹೇಳ್ತಾ ಇದೆ ಅನ್ನೋದು ಕೂಡ ನಾವಿಲ್ಲಿ ಗಮನಿಸಬೇಕು. ಸೊ ಪೆಂಗ್ವಿನ್ ಇಂಡಿಯಾ ಹೇಳ್ತಾ ಇರ್ತಕ್ಕಂಥ ಮಾತು ಅಂದರೆ ನಾವು ಪುಸ್ತಕವನ್ನು ಪ್ರಕಟಿಸಿಲ್ಲ ಅಂತ ಹೇಳ್ತಾ ಇದೆ.
ಸೊ ಆದರೆ ಪುಸ್ತಕ ಪ್ರಕಟಣೆ ಆಗಿದೆ ಮತ್ತು ಅದು ಮಾರಾಟ ಆಗಿದೆ. ಸೊ ಆ ಮಾರಾಟವನ್ನು ಘೋಷಣೆ ಮಾಡ್ತಾ ಇರ್ತಕ್ಕಂಥದ್ದು ಕೂಡ ಸೊ ಇಲ್ಲಿ ನಾವು ಗಮನಿಸಬೇಕು. ಇದನ್ನು ಪ್ರಕಟಣೆ ಮಾಡಿರ್ತಕ್ಕಂಥದ್ದು ಕೂಡ ನಾವು ಪ್ರಕಟಿಸಿಲ್ಲ ಅಂತ ಹೇಳ್ತಾರೆ, ಆದರೆ ಈಗ ನಾವು ಪ್ರಕಟಿಸಿದ್ದೀವಿ ಅಂತ ಹೇಳ್ತಾರೆ. ಸೊ ಈ ಎರಡು ವಿಚಾರಗಳನ್ನು ಕುರಿತಂತೆ ಇವತ್ತು ಸಂಸತ್ತಿನಲ್ಲಿ ರಾಹುಲ್ ಗಾಂಧಿಯವರು ಒಂದು ವಿಡಿಯೋದಲ್ಲಿ ಮಾತನಾಡಿದ್ದಾರೆ. ಅಂದರೆ ಸಂಸತ್ತಿನ ಮುಂದೆ, ಅಂದರೆ ಸಂಸತ್ ನಡೆಯುತ್ತಾ ಇಲ್ವಾ ಅಂತ ಕೇಳಿದಾಗ ಸೊ ಅವರು ಒಂದು ಬಹಳ ಸ್ಪಷ್ಟವಾದ ಉತ್ತರವನ್ನು ಕೊಟ್ಟಿದ್ದಾರೆ ರಾಹುಲ್ ಗಾಂಧಿಯವರು. ಸೊ ಅವ್ರು ಏನು ಮಾತನಾಡಿದ್ದಾರೆ ನೋಡ್ಕೊಂಬರೋಣ. मैं आपको दिखाता हूँ. Here is a tweet from Mr. Narawane. ये देख लीजिए please. Can you read, sir, please? Manoj Narawane ji. It's a tweet that says, "Hello friends, my book is available now. Just follow the link. Happy reading. Jai Hind." This is a tweet that Mr. Narawane has made. You can look into the tweet. So the point I'm making is, either Mr. Narawane is lying, and I believe the army chief. Okay, I don't think he will lie, or Penguin is lying. Somebody needs to. Both cannot be telling the truth. Okay. Do you think this is a conspiracy from the No. Please listen to what I said. Penguin is saying something. They're saying the book is not being published. Right? The book is available on Amazon. General Narawane has tweeted, as I just read to you, that please buy my book. And I think he tweeted that in 2013, if I'm not mistaken. 2023. So Narawane ji, who's the army chief, who I believe, over Penguin. Do you believe Penguin over Narawane ji? Right? So I believe Mr. Narawane. He is the army chief. He has made certain statements in the book that is inconvenient for the government of India. It's inconvenient for the Prime Minister of India. And obviously, you have to decide whether Penguin is telling the truth or army chief is telling the truth. That's the simple issue. The central, देखिए the central thing is, वो दिखाना जरा वो भाई वो पिक्चर दिखाना है. पोस्टर लाओ जरा. पोस्टर लाओ. This दिखाओ जरा. This is the image. ये दिखा दीजिए यहाँ पे. ये ठीक से दिखाइए. This is the image that you have to understand. ये हुआ है. जो यूएस के साथ ट्रेड डील हुई है वो इस कारण हुई है. ये हुआ है. ठीक है, क्लियरली इसको समझिए. ये नारावाने जी की बात है, एप्स्टीन की बात है, ये जो सब हो रहा है. राइट, मेन चीज ये है. थैंक यू. ಸೊ ಇದು ರಾಹುಲ್ ಗಾಂಧಿ ಅವರ ಮಾತು. ಸೊ ಈ ರಾಹುಲ್ ಗಾಂಧಿ ಅವರ ಮಾತನ್ನು ನಾನು ಯಾಕೆ ತೆಗೆದುಕೊಂಡೆ ಅಂದ್ರೆ ಅವ್ರು ಹೇಳ್ತಾರೆ, ರಾಹುಲ್ ಗಾಂಧಿ ಅವರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಸೊ ನಾವು ನಾವು ಗಮನಿಸ್ಬೇಕು ಅಂದ್ರೆ ನರವಣೆಯವರು ಮಾತಾಡ್ತಾರೋ ಸತ್ಯನ, ಇವ್ರು ಮಾತಾಡ್ತಾರೋ ಸತ್ಯನ ಅಂತ ಕೂಡ ನಾವು ಇಲ್ಲಿ ಗಮನಿಸ್ಬೇಕು. ಅಂದ್ರೆ ಬಹಳ ಸ್ಪಷ್ಟವಾಗಿ ಗಮನಿಸಬೇಕಾದ ಮತ್ತೊಂದು ಅಂಶ ಯಾಕೆ ಅಂತಂದ್ರೆ, ಈ ನರವಣೆಯವರ ಪುಸ್ತಕದ ಕುರಿತಂತೆ ಪೆಂಗ್ವಿನ್ ಪ್ರಕಾಶನ ಏನು ಇವತ್ತು ಪಬ್ಲಿಕೇಶನ್ ಒಂದು ಮೆಸೇಜ್ ಅನ್ನ ಹಾಕಿದೆ. ಇವತ್ತು ಎರಡು ಮೆಸೇಜ್ ಅನ್ನ ನಿಮ್ಗೆ ಈಗ ನಾವು ಓದಿ ಹೇಳ್ಬೇಕು. ಸೊ ಅದನ್ನು ಕೂಡ ಸ್ಕ್ರೀನ್ ಮೇಲೆ ತರ್ತಾರೆ. ಈಗ ಏನು ಪೆಂಗ್ವಿನ್ ಪ್ರಕಾಶನ ಏನ್ ಹೇಳುತ್ತೆ ಅಂತಂದ್ರೆ, ಪೆಂಗ್ವಿನ್ ಪ್ರಕಾಶನ ಹೇಳ್ತಾ ಇದೆ, Penguin Random House India Statement on 4 Stars Destiny by General Manoj Mukund Narawane. In light of recent public discourse and media reporting, Penguin Random House India would like to clarify that we hold the sole publishing rights for the book 4 Stars of Destiny, a memoir by General Manoj Mukund Narawane, former Chief Indian Army. We wish to make clear that the book has not gone into publication. No copies of the book in print or digital form has been published, so distributed, sold or otherwise made available to the public by Penguin Random House
ಇಂಡಿಯಾ. ಸೊ ನಾವು ಇದನ್ನು ಪಬ್ಲಿಷ್ ಮಾಡಿಲ್ಲ. ಇದು ಕೆಲವು ಕಡೆ ಚರ್ಚೆ ನಡೀತಾ ಇದೆ. ಸೊ ಯಾಕೆ ನಡೀತಾ ಇದೆ ಅಂತ ನಮಗೆ ಗೊತ್ತಿಲ್ಲ. ಸೊ ಇದನ್ನು ನಾವು ಗಮನಿಸಬೇಕಾದದ್ದು ಏನು ಗಮನಿಸಬೇಕು ಅಂದರೆ any copies of the book currently in circulation in whole or in part, whether in print, digital, PDF or any other format, online or offline or any platform, constitutes an infringement of PRHI's copyright and must immediately be seized. Penguin Random House India shall be existing remedies available in law against illegal and unauthorized dissemination of the book. This statement is being issued to place the publisher's position on record. So ಈ ಒಂದು ಅಧಿಕೃತ ಒಂದು ತೀರ್ಪನ್ನ ಇದನ್ನ ಕೊಡುತ್ತೆ ಪೆಂಗ್ವಿನ್ ಪ್ರಕಾಶನ. ಆದರೆ ಅವರು ಮೊದಲು ಅಂದರೆ ಡಿಸೆಂಬರ್ 15ರಲ್ಲಿ ಅವ್ರು ಏನು ಕೊಟ್ಟಿದ್ರು, 2023 ಡಿಸೆಂಬರ್ 15ರಲ್ಲಿ ಏನು ಕೊಟ್ಟಿದ್ರು, ಅವರ ಒಂದು ಟ್ವಿಟರ್ ಖಾತೆಯಲ್ಲೇ ಇದ್ದಂತಹ ಇದು ಅಂಶ ನೋಡಿ. ಇಲ್ಲಿ ಪ್ರೀ ಆರ್ಡರ್ ನಾವು ಪೆಂಗ್ವಿನ್ ಇಂಡಿಯಾ ಇವತ್ತೇನು ಹೇಳ್ತಾ ಇದೆ ಅದು ಸೊ ಅದನ್ನು ನಾವು ಗಮನಿಸ್ಬೇಕು. ಇಲ್ಲಿ ಏನು ಇವತ್ತು ಅದು ಹೇಳ್ತಾ ಇರ್ತಕ್ಕಂಥ ಅಂಶ ಏನು ಮತ್ತು ಇವತ್ತು ಅದು ತೋರಿಸ್ತಾ ಇರ್ತಕ್ಕಂಥ ಅಂಶ ಏನು. ಸೊ ಇಲ್ಲಿ ಬಹಳ ಪ್ರಮುಖವಾಗಿ ನಾವು ಗಮನಿಸಬೇಕಾದದ್ದು ಸೊ ಎರಡೂ ಅಂಶಗಳು ಅಂದರೆ ನಮ್ಗೆ ಸಂಬಂಧ ಇಲ್ಲ ಅಂತ ಹೇಳ್ತಕ್ಕಂಥದ್ದು, ನಾವು ಪಬ್ಲಿಷ್ ಮಾಡಿಲ್ಲ ಅಂತ ಹೇಳ್ತಕ್ಕಂಥದ್ದು, ಇಲ್ಲಿ ನಾವು ಪಬ್ಲಿಷ್ ಮಾಡಿದ್ದೀವಿ ಪರ್ಚೇಸ್ ಮಾಡಿ ಅಂತ ಹೇಳ್ತಕ್ಕಂಥದ್ದು ಎರಡೂ ಅಂಶಗಳನ್ನು ಕೂಡ ನಾವು ಇಲ್ಲಿ ನೋಡಬೇಕು. ಇದು ಭಾರತದ ಒಂದು ವ್ಯವಸ್ಥೆಯ ಸ್ಥಿತಿಗತಿ ಇವತ್ತು ನಾವಿಲ್ಲಿ ನೋಡ್ತಾ ಇದ್ದೀವಿ. ಅಂದರೆ ಹೇಗೆ ನಮ್ಮನ್ನು ಜನರನ್ನ ಮೂರ್ಖರನ್ನಾಗಿ ಮಾಡ್ತಾರೆ, ಜನರನ್ನ ಹೇಗೆ ವ್ಯವಸ್ಥೆ ಮಾಡ್ತಾರೆ ಅಂತ ಹೇಳಿ. ಸೊ ಇನ್ನು ಕೆಲವು ಮಾಹಿತಿಗಳು ಇಲ್ಲಿ ನಮಗೆ ಸಿಗ್ತವೆ. ಅಂದರೆ ಈ ಇಮೇಜ್ಗಳನ್ನು ನಾನು ಯಾಕೆ ನಿಮ್ಗೆ ತೋರಿಸ್ತಾ ಇದ್ದೀನಿ ಅಂದರೆ ಹೇಗೆ ಒಂದು ವ್ಯವಸ್ಥೆಯನ್ನು ತೋರಿಸಲಾಗ್ತಾ ಇದೆ. ಪೊಲೀಸ್ ಕಂಪ್ಲೇಂಟ್ ಕೊಡಲಾಗಿದೆ, ಪೊಲೀಸ್ ಕಂಪ್ಲೇಂಟ್ ಕೊಡ್ತೀವಿ, ಅದು ಕ್ರಮ ಕೈಗೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಪೆಂಗ್ವಿನ್ ಪ್ರಕಾಶನ, ಆದರೆ ಅದೇ ಪೆಂಗ್ವಿನ್ ಪ್ರಕಾಶನಕ್ಕೆ ಸೊ ಇಲ್ಲಿ ನಾವು ಕೆಲವು ಸ್ಕ್ರೀನ್ಶಾಟ್ಗಳು ನಿಮಗೆ ತೋರಿಸ್ತೀನಿ ಈಗ. ಸೊ ಈ ಸ್ಕ್ರೀನ್ಶಾಟ್ಗಳು ಏನು ಹೇಳ್ತವೆ ಅಂತಂದರೆ ನೋಡಿ, ಸ್ಕ್ರೀನ್ಶಾಟ್ಗಳು ಸೊ 12:56 ಸ್ಕ್ರೀನ್ಶಾಟ್ಗಳು ನಮಗೆ ತೋರಿಸ್ತಾ ಇರ್ತಕ್ಕಂಥದ್ದು ಏನು ಅಂತಂದರೆ ನೋಡಿ, ಸ್ಕ್ರೀನ್ಶಾಟ್ಗಳು ಇರ್ತಕ್ಕಂಥದ್ದು ಏನು ಅಂದರೆ ಭಾಳ ತೋರಿಸ್ತಾ ಇರತಕ್ಕಂಥದ್ದು ನೋಡಿ. ನರವಣೆಯವರ ಪುಸ್ತಕದ ಅಭಿಮಾನಿಗಳು ಮಾರ್ಚ್ 15ನೇ ತಾರೀಕು ಡೆಲಿವರಿ ಆಗಿದೆ ಅವರಿಗೆ. ಜನವರಿ 15 ಡೆಲಿವರಿ ಡೇಟ್. ಸೊ ಹೇಗೆ ಇವ್ರಿಗೆ ಡೆಲಿವರಿ ಆಯಿತು? ಸೊ ಇವ್ರು ಹೇಳಿದ್ದು ಇಲ್ಲಿ ನಾವು ಪಬ್ಲಿಷ್ ಮಾಡೇ ಇಲ್ಲ ಅಂತೇಳಿ, ಆದರೆ ಅವ್ರಿಗೆ ಡೆಲಿವರಿ ಆಗಿದೆ ಬುಕ್. ಡೆಲಿವರಿ ಮಾಡ್ತಾರವ್ರು ಯಾರು? ಪೆಂಗ್ವಿನ್ ಪ್ರಕಾಶನದ ಟ್ವಿಟರ್ ಹ್ಯಾಂಡಲ್. ಸೊ ಟ್ವಿಟರ್ ಹ್ಯಾಂಡಲ್ ಕತೆ ಹೇಳ್ತಾ ಇದೆ. ಏನು ಕತೆ ಹೇಳ್ತಾ ಇದೆ ಅಂತಂದರೆ, ಜೊತೆಗೆ ಸ್ವತಃ ನರವಣೆಯವರು ಎಂ ಎಂ ನರವಣೆಯವರು ಒಂದು ಹೇಳ್ತಾರೆ, ಅವರೇ ಒಂದು ಮಾಹಿತಿಯನ್ನು ಕೊಡ್ತಾರೆ. ಏನು ಮಾಹಿತಿಯನ್ನು ಕೊಡ್ತಾರೆ ನೋಡಿ, ನೀವು ನೋಡ್ಬೋದು. ನೀವು ಕೆಲವರು ಅದನ್ನು ಶೇರ್ ಮಾಡ್ತಾ ಇದ್ದಾರೆ. ದಿಸ್ ಟೈಟ್ ಸ್ಲಾಪ್ ಆನ್ ದೋಸ್ ಹೂ ಆರ್ ಪ್ರೊಪಗಂಡಿಂಗ್ 4 stars of destiny is not published. ಸೊ ಅವರ ಒಂದು ಅಂಶನ ಇಲ್ಲಿ ತೋರಿಸ್ತಾ ಇರ್ತಕ್ಕಂಥದ್ದು. ಸೊ ಇಲ್ಲಿ ಅಂದರೆ ಯಾವ ರೀತಿ ಜನರಿಗೆ ಮೂರ್ಖರನ್ನಾಗಿ ಮಾಡಲಾಗುತ್ತೆ, ಅದು ಪಬ್ಲಿಕ್ ಆಗಿ ಮತ್ತು ಎಲ್ಲ ಮೀಡಿಯಾಗಳ ಎದುರುಗಡೆ ಈ ಒಂದು ಕೆಲಸವನ್ನು ಮಾಡ್ತಾರೆ. ಜೊತೆಗೆ ಎಂ ಎಂ ನರವಣೆಯವರು ಸ್ವತಃ ಎಂ ಎಂ ನರವಣೆಯವರ ಅಕೌಂಟಲ್ಲಿ ಕೂಡ ಈ ಮಾಹಿತಿಯನ್ನು ಹಾಕಲಾಗಿದೆ. ಸೊ ಅವರು ಹೇಳ್ತಾರೆ ನೋಡಿ, ಅಮೆಝಾನ್ ಪಬ್ಲಿಷ್ ಮಾಡ್ತಾ ಇದೆ. ಸೊ ನೀವು ಪ್ಲೀಸ್ ಮೇಕ್ ದಿಸ್ ಬುಕ್ ಅವೈಲೇಬಲ್ UAE ಮಿಡ್ಲ್ ಈಸ್ಟ್ ಅಂತ ಪ್ಲೀಸ್ ಅಂತ ಹೇಳಿ ಹಾಕ್ತಾರೆ. ಸೊ ಅಮೆಝಾನ್ ಪೆಂಗ್ವಿನ್ ಅಕೌಂಟಲ್ಲಿ ಈ ಪುಸ್ತಕ ಮಾರಾಟ ಆಗಿದೆ. ಆದರೆ ಯಾವುದೇ ನಾವು ಪುಸ್ತಕನ ನಾವು ಪ್ರಕಟಿಸಿಲ್ಲ ಅಂತ ಹೇಳುತ್ತೆ ಪೆಂಗ್ವಿನ್ ಪ್ರಕಾಶನ. ಸೊ ಆದರೆ ಪ್ರತಿಯೊಂದು ಎಲ್ಲವೂ ಕೂಡ ಇಲ್ಲಿ ಭಾಳ ಸ್ಪಷ್ಟವಾಗಿ ಕಾಣಿಸ್ತಾ ಇದ್ದಾವೆ. ಏನಂತ ಹೇಳಿ ಅಂದರೆ ಪುಸ್ತಕ ಪ್ರಕಟ ಆಗಿತ್ತು ಮತ್ತು ಅದು ಮಾರಾಟ ಆಗಿದೆ ಮತ್ತು ತೆಗೆದುಕೊಂಡವರು ಕೂಡ ಯಾವ ಡೇಟಲ್ಲಿ ತೆಗೆದುಕೊಂಡವ್ರು ಅಂತ ಕೂಡ ಅಲ್ಲಿ ಮಾಹಿತಿ ಇದೆ. ಡೆಲಿವರಿ ಡೇಟ್
ಡೆಲಿವರಿ ಡೇಟ್ ಕೂಡ ಮಾಹಿತಿ ಇದೆ. ಸೊ ಡೆಲಿವರಿ ಡೇಟ್ ಕೂಡ ಮಾಹಿತಿ ಇರ್ತಕ್ಕಂಥದ್ದು ಈ ಪುಸ್ತಕ. ಅಂದರೆ ಇಲ್ಲಿ ಪುಸ್ತಕ ಪಬ್ಲಿಷ್ ಆಗಿದೆಯೋ ಆಯಿತೋ ಇಲ್ವೋ ಅನ್ನೋದು ಚರ್ಚೆ ಅಲ್ಲ ಇಲ್ಲಿ ಬೇಕಾಗಿರತಕ್ಕಂಥದ್ದು. ನೋಡಿ, ಸ್ವತಃ ಎಂ ನರವಣೆ ಅವ್ರಿಗೆ ಶಶಿಕಾಂತ್ ರಾಯ್ ಅನ್ನೋರು ಕೇಳ್ತಾರೆ ಡಿಸೆಂಬರ್ 15 ನೋಡಿ, ಮನೋಜ್ ನರವಣೆ ಅವರ ಟ್ವಿಟರ್ ಅಕೌಂಟ್ಗೆ ಹೋಗಿ ನಾನು ಹೋಗಿದ್ದೀನಿ, ಅಲ್ಲಿ ಸ್ಕ್ರೀನ್ ಶಾಟ್ ತೊಗೊಂಡು ನಿಮಗೆ ತೋರಿಸ್ತಾ ಇದ್ದೀನಿ. ಎಂ ನರವಣೆ ಅವರ ಸ್ಕ್ರೀನ್ ಶಾಟ್ ಇದು. ಅವ್ರು ಕೇಳ್ತಾರೆ ಡಿಸೆಂಬರ್ 15, 2023, ಟೈಮ್ ಕೂಡ ಇದೆ ನೋಡಿ ಅಲ್ಲಿ. ಅವ್ರು ಹೇಳ್ತಾರೆ, ಸರ್ ಜಸ್ಟ್ ಶಶಿಕಾಂತ್ ರಾಯ್ ಅನ್ನೋರು ಕೇಳಿ, ಸರ್ ಜಸ್ಟ್ ಕ್ಯೂರಿಯಸ್ ಟು ನೋ ಇಫ್ ಯು ಹ್ಯಾವ್ ಹೈಲೈಟೆಡ್ ಲದಾಖ್ ಸ್ಟ್ಯಾಂಡ್ ಆಫ್ ಇನ್ ಯುವರ್ ಬುಕ್. ಮನೋಜ್ ನರವಣೆ ಕೇಳ್ತಾರೆ, ವಾಟ್ ಡು ಯು ಫೀಲ್ ಅಂತ ಕೇಳ್ತಾರೆ. ನಿಮ್ಗೇನು ಅನ್ಸುತ್ತೆ, ನಾನು ಹೇಳಿಲ್ಲ ಅಂತ ಅನ್ಸುತ್ತಾ ಅಂತ ಕೇಳ್ತಾರೆ. ಸೊ ಮತ್ತೆ ಇನ್ನೊಬ್ರು ಕೇಳ್ತಾರೆ, ವಾಟ್ ಡು ಯು ಫೀಲ್ ಅಂತ ಕೇಳಿದಾಗ KJS ಧಿಲ್ಲೋನ್ ಅನ್ನೋರು ಕೇಳಿ, ಲುಕಿಂಗ್ ಫಾರ್ವರ್ಡ್ ಟು ರೀಡಿಂಗ್ ಇಟ್ ಸರ್, ನಾವು ಹಂಗಾರ ಓದ್ತೀವಿ ಅದನ್ನ, ರಿಗಾರ್ಡ್ಸ್ ಜೈ ಹಿಂದ್ ಅಂತಾರೆ. ಪೂನಂ ಪಾಂಡೆ ಅನ್ನೋರು ಹೇಳ್ತಾರೆ, ಬರೀತಾರೆ ನೆಕ್ಸ್ಟ್ ಅದಕ್ಕೆ, ಐ ಜಸ್ಟ್ ಪ್ರೀ ಆರ್ಡರ್ ಇಟ್ ಸರ್, ಕಾಂಟ್ ವಿ ವೆಯ್ಟ್. ಸೊ ಅವ್ರು ಯಾವಾಗ ಡೆಲಿವರಿ ಆಗುತ್ತೆ ಅಂತ ಕೂಡ ಹಾಕಿದ್ದಾರೆ ಡೇಟನ್ನ, ಮಂಡೇ 5th January ಡೆಲಿವರಿ ಡೇಟ್ ಅಂತ ಕೊಡಿದೆ. 2023 ಅಮೆಜಾನ್ ಮೂಲಕ ಪುಸ್ತಕ ಪೆಂಗ್ವಿನ್ ಅಕೌಂಟಿಂದ ಡೆಲಿವರಿ ಆಗಿದೆ. ಇವತ್ತು ಈ ಡೆಲಿವರಿ ಆಗಿರ್ತಕ್ಕಂಥ ಪುಸ್ತಕವನ್ನ ಏನು ಹೇಳ್ತಾ ಇದ್ದಾರೆ ಅಂದ್ರೆ, ಪುಸ್ತಕ ಪ್ರಕಟ ಆಗೇ ಇಲ್ಲ ಅಂತ ಹೇಳಿ. ಪುಸ್ತಕ ಯಾಕೆ ಪ್ರಕಟ ಆಗಿಲ್ಲ ಅಂತ ಹೇಳಿಸ್ತಾ ಇದ್ದಾರೆ ಅಂತಂದ್ರೆ, ಅದಕ್ಕೆ ಕಾರಣ ಏನು ಅಂತಂದ್ರೆ, ಈಗ ಪುಸ್ತಕ ಪ್ರಕಟ ಆಗಿಲ್ಲ ಅಂತಂದ್ರೆ ರಾಹುಲ್ ಗಾಂಧಿ ಅವರು ಅದನ್ನ ಸಂಸತ್ತಲ್ಲಿ ಚರ್ಚೆ ಮಾಡೋ ಹಾಗಿಲ್ಲ ಅಂತೇಳಿ ಅನ್ನೋದು ಬಿಜೆಪಿಯ ಲಾಜಿಕ್. ಸೊ ಬಿಜೆಪಿಯ ಲಾಜಿಕ್ ಏನೇ ಇದ್ರೂ ನಾವು ಬಹಳ ಇಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತೆ. ಸೊ ಯಾವ ರೀತಿ ಈ ಒಂದು ಬುಕ್ಕನ್ನು ಇಟ್ಕೊಂಡು ಆ ಬುಕ್ಕಲ್ಲಿ ಏನಿದೆ ಅಂತ ಚರ್ಚೆ ಮಾಡೋಕ್ಕೆ ಬಿಜೆಪಿ ತಯಾರಿಲ್ಲ. ಬಿಜೆಪಿ ಚರ್ಚೆ ಮಾಡಿದ್ರೆ ಏನಾಗುತ್ತೆ ಅನ್ನೋದು ಕೂಡ ಇಲ್ಲಿ ಬಹಳ ಸ್ಪಷ್ಟ ಆಗುತ್ತೆ. ಸೊ ಇಲ್ಲಿ ನಾವು ಪ್ರಮುಖವಾಗಿ ಗಮನಿಸ್ತಕ್ಕಂಥದ್ದು, ಸೊ ರಾಹುಲ್ ಗಾಂಧಿ ಅವರು ಈ ಪುಸ್ತಕದ ಚರ್ಚೆ ಯಾಕೆ ಒತ್ತಾಯ ಮಾಡ್ತಾ ಇದ್ದಾರೆ, ಯಾಕೆ ಇದನ್ನ ಅತಿ ಹೆಚ್ಚು ಕೇಳ್ತಾ ಇದ್ದಾರೆ ಅಂತಂದ್ರೂ ಕೂಡ ಇಲ್ಲಿ ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾದದ್ದು. ಇನ್ನು ಜೊತೆಗೆ ಇನ್ನೊಂದು ಪ್ರಮುಖ ಒಂದು ವಿಡಿಯೋ ಇದೆ, ನೋಡ್ಕೊಂಬರೋಣ. ಏನು ಅಂತಂದ್ರೆ, ಈ ಪುಸ್ತಕವನ್ನ ಕುರಿತಂತೆ ವಿರೋಧ ಪಕ್ಷದ ನಾಯಕರು ಇವತ್ತು ಸಂಸತ್ತಿನ ಆವರಣದಲ್ಲಿ ಬಹಳ ಸಾಕಷ್ಟು ಮಾತನಾಡ್ತಾ ಇದ್ರು. ಕೆಲವರು ರಾಹುಲ್ ಗಾಂಧಿ ಅವರು ಕೂಡ ಒಂದು ಹೇಳಿಕೆಯನ್ನು ಕೊಟ್ಟರು. ಸೊ ಈ ರಾಹುಲ್ ಗಾಂಧಿ ಹೇಳಿಕೆ ಕೊಟ್ಟಂತ ಸಂದರ್ಭದಲ್ಲೇ ಸೊ ಅದನ್ನು ಮುಖ್ಯವಾಗಿ ಗಮನಿಸ್ತಕ್ಕಂಥದ್ದು, ಇಲ್ಲಿ ಈ ಪುಸ್ತಕವನ್ನ ಈ ಚರ್ಚೆಗೆ ಯಾಕೆ ನೀವು ತಗೊಳ್ಳಲ್ಲ, ಮನೀಶ್ ತಿವಾರಿ ಮಾತನಾಡ್ತಾ ಇದ್ದಾರೆ, ವಿರೋಧ ಪಕ್ಷದ ನಾಯಕರೆಲ್ಲರೂ ಕೂಡ ಮಾತನಾಡ್ತಾ ಇದ್ದಾರೆ. ಈ ಚರ್ಚೆ ಎತ್ಕೋಬೇಕು, ನೀವು ಈ ಪುಸ್ತಕವನ್ನ ಚರ್ಚೆಗೆ ಎತ್ಕೋಬೇಕು ಅಂತ ಹೇಳ್ತಾರೆ. ಜೊತೆಗೆ ಈ ಒಂದು ಪುಸ್ತಕದ ಜೊತೆಗೆ ನಾವು ಈಗ ನಾವು ಹೆಡ್ಲೈನ್ ಅನ್ನೇ ಹೇಳಿರೋ ಹಾಗೆ ನಾವು ಮುಖ್ಯವಾಗಿ ಗಮನಿಸ್ತಕ್ಕಂಥದ್ದು, ಕಿರಣ್ ರಿಜಿಜು ಮಾತನಾಡ್ತಾ ಇದ್ದಾರೆ. ಅವರು ಒಂದು ಟ್ವೀಟ್ ಮಾಡಿದ್ದಾರೆ, ಒಂದು ವಿಡಿಯೋ. ಈ ವಿಡಿಯೋ ವೈರಲ್ ಮಾಡ್ತಾ ಇದ್ದಾರೆ. ಏನು ವಿಡಿಯೋ ವೈರಲ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಮಹಿಳಾ ಸಂಸದರು ನುಗ್ಗಿದ್ರು ಪ್ರಧಾನಿ ಹತ್ರಕ್ಕೆ. ಸೊ ಪ್ರಧಾನಿ ಹತ್ರಕ್ಕೆ ನುಗ್ಗಿದ್ರು. ಸೊ ಅದಕ್ಕೆ ನುಗ್ಗಿದ್ದಕ್ಕೆ ನಾವು ಪ್ರಧಾನಿನ ಬರೋಕ್ಕೆ ಬಿಡಲಿಲ್ಲ ಅಂತೇಳಿ. ಮತ್ತು ಇನ್ನೂ ಅವ್ರು ಹೇಳ್ತಾರೆ, ಅವರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ನೋಡಿ. ಆಮೇಲೆ ಇನ್ನೊಂದು ಸುದ್ದಿಯನ್ನು ಹಬ್ಬಿಸಲಾಗಿತ್ತು. ಇದ್ರ ಜೊತೆಗೆ ಒಂದು ಸುದ್ದಿಯನ್ನು ಹಬ್ಬಿಸಲಾಗಿತ್ತು. ಏನಂತಂದ್ರೆ, ಸ್ಪೀಕರ್ ಅವರನ್ನ ಕೆಳಗಿಳಿಸೋಕೆ ಸ್ಪೀಕರ್ ಅವರ ವಿರುದ್ಧ ಅವಿಶ್ವಾಸ ನಿರ್ಣಯವನ್ನು ಕಾಂಗ್ರೆಸ್ ಪಕ್ಷ ಮಂಡಿಸಿತು. ಸೊ ಈ ಕಾಂಗ್ರೆಸ್ ಪಕ್ಷ ಮಂಡಿಸಿದ ನಂತರ ಬಿಜೆಪಿ ಮತ್ತು ಗೋಧಿ ಮೀಡಿಯಾಗಳ ಒಂದು ಸುದ್ದಿಯನ್ನು ಹಬ್ಬಿಸ್ತು. ಏನು ಅಂತಂದ್ರೆ, ಮಮತಾ ಬ್ಯಾನರ್ಜಿ ಅವರ TMC ಪಕ್ಷ ಈ ಒಂದು ಅವಿಶ್ವಾಸ ನಿರ್ಣಯಕ್ಕೆ ಸೈನ್ ಹಾಕಿಲ್ಲ. ಸೊ ಈ ವಿರೋಧ ಪಕ್ಷಗಳಲ್ಲೇ ಒಂದು ಜಗಳ ಇದೆ, ಸೊ ಅವರಲ್ಲೇ ಒಮ್ಮತ ಇಲ್ಲ ಅಂತ ಹೇಳಿ ಒಂದು ಪ್ರಾಪಗಂಡ ಅಂದ್ರೆ ಒಂದು ಪುಕಾರನ್ನ ಎಬ್ಬಿಸ್ತು. ಕನ್ನಡದಲ್ಲಿ ಪುಕಾರು ಅಂತ ಕರಿತೀವಿ, ಅದಕ್ಕೆ ಪ್ರಾಪಗಂಡ. ಸೊ ಈ ಪ್ರಾಪಗಂಡ ಎಬ್ಬಿಸಿದ ನಂತರ ಈಗ ಸ್ವತಃ ಆ ಪಕ್ಷದ ಮಮತಾ ಬ್ಯಾನರ್ಜಿ ಅವರ ಪಕ್ಷದ ಸಂಸದ ಮತ್ತು ಆ ಪಕ್ಷದ ಫ್ಯೂಚರ್ ಲೀಡರ್ ಅಂತ ಕರೆಸ್ತಕ್ಕಂಥ ಬ್ಯಾನರ್ಜಿ ಅವರು ಮಾತನಾಡಿದ್ದಾರೆ. ಸೊ ಆ ಬ್ಯಾನರ್ಜಿ ಅವರು ಏನ್ ಮಾತನಾಡ್ರು ಅಂತ ಹೇಳಿ ನೋಡ ಬನ್ನಿ. है ये कल भी
हमने स्पष्ट किया है कांग्रेस और जितने भी लाइक माइंडेड पार्टीज इंडिया अलायंस का हिस्सा है कि हमारे जो पार्टी का स्टैंड है, हमें नो कॉन्फिडेंस साइन करने में कोई दिक्कत नहीं है। नो कॉन्फिडेंस रेजोल्यूशन साइन करने में, सबमिट करने में कोई दिक्कत नहीं है। सारे तृणमूल एमपी साइन करेंगे। लेकिन हमारा उनको जो सुझाव था कि पहले आपके जो 4 पॉइंट्स हैं, जो पॉइंट कांग्रेस की तरफ से रेज किया जा रहा है, एक तो आप देख रहे हैं 8 लोगों को सस्पेंड किया गया है, एक उनके महिला सांसदों के ऊपर झूठा आरोप लगाया गया है, एक प्रतिपक्ष के नेता को बोलने दिया नहीं जा रहा है, और दूसरे तरफ से आपका जो है कि भाई दूसरा बीजेपी के नेता को आप अटैक करने का मौका दे रहे हो, एंड दिस चेयर इज वर्किंग इन अ बायस्ड मैनर। तो इन चारों मुद्दों को पहले हमने ये कहा कि आप एक चिट्ठी इन फॉर्म ऑफ अ प्रोटेस्ट आप स्पीकर को। ಸೊ ಇದು ಬ್ಯಾನರ್ಜಿ ಅವರ ಮಾತು. ಅಂದ್ರೆ ಏನು ಬ್ಯಾನರ್ಜಿ ಅವರನ್ನ ಅವ್ರ ಮೂಲಕ ಏನೋ ಒಂದು ದೊಡ್ಡ ಹೇಳ್ತಾ ಇದ್ರು, TMC ಇಲ್ಲಿ ಬರೋಲ್ಲ, TMC ಅವಿಶ್ವಾಸ ನಿರ್ಣಯಕ್ಕೆ ಬರೋಲ್ಲ ಅಂತ. ಅದು ಕೂಡ ಈಗ ಸುಳ್ಳಾಗಿದೆ. ಬಿಜೆಪಿ ಈಗ ಎಲ್ಲ ತಪ್ಪಿಸ್ಕೊಳ್ಳೋಕೆ ಏನೇನು ವರಸೆಗಳನ್ನು ತೆಗಿಬೇಕಾಯ್ತೋ ಸೊ ಎಲ್ಲ ವರಸೆಗಳನ್ನ ತೆಗಿತಾ ಇದೆ. ಜೊತೆಗೆ ಇನ್ನೂ ತಂತ್ರಗಾರಿಕೆನ ಮಾಡ್ತಾ ಇದೆ. ಇಲ್ಲಿ ಇನ್ನೊಂದು ಬಹಳ ಸ್ಪಷ್ಟವಾಗಿ ನಾವು ಗಮನಿಸಬೇಕಾದದ್ದು ಏನು ಅಂತಂದ್ರೆ, ಈ ಒಂದು 4 ಸ್ಟಾರ್ಸ್ ಬಗ್ಗೆ, ಈ 4 ಸ್ಟಾರ್ಸ್ ಪುಸ್ತಕದ ಬಗ್ಗೆ ಚರ್ಚೆಗಳು ಇನ್ನೂ ದೊಡ್ಡ ಮಟ್ಟಕ್ಕೆ ನಡೀತಾ ಇದೆ. ಇದ್ರ ಜೊತೆಗೆ ಮಹಿಳಾ ಸಂಸದರನ್ನ ಕುರಿತಂತೆ ನಾನು ಆಗ್ಲೇ ಒಂದು ವಿಡಿಯೋ ಹುಡುಕ್ತಾ ಇದ್ದೀನಿ. ನಮಗೆ ನಮ್ಮ ಒಂದು ಎಡಿಟಿಂಗ್ ಇದಕ್ಕೆ ಬರಬೇಕು, ಅಲ್ಲಿ ವೈಟ್ ಅದು ತುಂಬಾ ತಡ ಆಗ್ತಾ ಇದೆ. ಹಾಗಾಗಿ ನಾನು ಈ ಚರ್ಚೆಯನ್ನು, ಪುಸ್ತಕದ ಚರ್ಚೆಯನ್ನೇ ಮುಂದುವರಿಸ್ತಾ ಇದ್ದೀನಿ. ವೈ ಡಿಡ್ ಚೀನಾ ಎನ್ಕ್ರೋಚ್ ದ LAC begin with? These are number of reasons and perspectives check out ಅಂತ ಅವು ತಮ್ಮ ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಬಿಜೆಪಿ ಕೂಡ ಒಂದು ಟ್ರೈ ಮಾಡ್ತಾ ಇದೆ. ಸೊ ಇಲ್ಲಿ ಇನ್ನೊಂದು ಈಗ ತಾನೇ ಈಗ ಎಫಿಸ್ಟನ್ ಫೈಲ್ಸ್ನ ಸುಮಾರು 250ಕ್ಕೂ ಹೆಚ್ಚು ವ್ಯಕ್ತಿಗಳ ಬಗ್ಗೆ ಒಂದು ದೊಡ್ಡ ವಿಚಾರವನ್ನ ಹರಿಬಿಡ್ಲಾಗಿದೆ. ಎಫಿಷಿಯಂಟ್ ಫೈಲ್ಸ್ ಅಲ್ಲಿ ಬೇರೆ ಬೇರೆ VIP-ಗಳ ಲಿಸ್ಟ್ ಇದೆ ಅಂತ ಹೇಳಿ. ಸೊ ಬೇರೆ ಬೇರೆ VIP-ಗಳ ಲಿಸ್ಟ್ ಇರೋದ್ರ ನಡುವೆನೆ ಇಲ್ಲಿ ನಾವು ಗಮನಿಸ್ತಕ್ಕಂಥದ್ದು, ಪೆಂಗ್ವಿನ್ ಪ್ರಕಾಶನ ಕಂಪ್ಲೇಂಟ್ ಕೊಟ್ಟ ಹಾಗೆ ಮಾಡಿ ಬಹುಶಃ ರಾಹುಲ್ ಗಾಂಧಿ ಅವ್ರಿಗೆ ಅವ್ರ ವಿರುದ್ಧ ದೂರು ದಾಖಲಿಸೋಕೆ ಪ್ರಯತ್ನವನ್ನ ಮಾಡಲಾಗ್ತಾ ಇದೆ. ರಾಹುಲ್ ಗಾಂಧಿ ಅವರಿಗೆ ದೂರು ದಾಖಲಿಸೋದಕ್ಕೆ ಪೆಂಗ್ವಿನ್ ಪ್ರಕಾಶನ. ಸೊ ಅಲ್ಲಿ ಏನು ಅಂದ್ರೆ, ಯಾಕೆ ಅವರು ಪುಸ್ತಕವನ್ನ ಹೆಂಗೆ ಇವರು ಹೇಳ್ತಾ ಇದ್ದಾರೆ, ಹೆಂಗೆ ಪ್ರಕಟಿಸ್ತಾ ಇದ್ದಾರೆ, ಹೆಂಗೆ ತೋರಿಸ್ತಾ ಇದ್ದಾರೆ, ಸೊ ಎಲ್ಲಿ ಸಿಕ್ತು ಪುಸ್ತಕ ಅನ್ನೋ ರೀತಿಯಲ್ಲಿ FIR ಡೆಲ್ಲಿ ಪೊಲೀಸರು ಹಾಕಿದ್ದಾರೆ. ಸೊ ನಿನ್ನೆ ರಾಹುಲ್ ಗಾಂಧಿ ಅವರು ಕೂಡ ಚಾಲೆಂಜ್ ಮಾಡಿದ್ರು, ನೀವು ಸಾಧ್ಯ ಆದರೆ ನನ್ನ ಅರೆಸ್ಟ್ ಮಾಡಿ ಅಂತೇಳಿ. ಸೊ ಅರೆಸ್ಟ್ ಮಾಡಿ ಅನ್ನೋ ಹೇಳಿದ ಹೇಳಿಕೆಗೂ ಈಗ ಡೆಲ್ಲಿ ಪೊಲೀಸರು FIR ಮಾಡಿದ್ದಕ್ಕೂ ತೋರಿಸ್ತಾ ಇರ್ತಕ್ಕಂಥದ್ದಕ್ಕೂ ಸೊ ಇಲ್ಲಿ ನಾವು ಗಮನಿಸ್ತಕ್ಕಂಥದ್ದು ಏನು ಅಂತಂದ್ರೆ, ಸೊ ಇಲ್ಲಿ ಈ FIR ಅಂದ್ರೆ ಏನು FIR ಅನ್ನ ದಾಖಲು ಮಾಡಿದೆ, ಸೊ ಈ ದಾಖಲು ಮಾಡಿರ್ತಕ್ಕದಕ್ಕೆ ಉದಾಹರಣೆಗೆ ಸೊ ಏನು ಹೇಳ್ತಾ ಇದೆ ಇಲ್ಲಿ, ಅದು ಕೂಡ ನಾವಿಲ್ಲಿ ಗಮನಿಸಬೇಕು. FIR ಅನ್ನ ದಾಖಲು ಮಾಡಿ, ಸೊ FIR ಅನ್ನ ದಾಖಲು ಮಾಡಿ ಅಂತ ಹೇಳಿದ್ರೆ ಕೊನೆಗೆ ಪೆಂಗ್ವಿನ್ ಪ್ರಕಾಶನದಿಂದ FIR ಅನ್ನ ದಾಖಲು ಮಾಡ್ತಾರಾ ಅಂತ ಕೂಡ ಕಾಣಿಸ್ತದೆ ನನಗೆ. ಸೊ ಏನು ಸ್ಕ್ರೀನ್ ಶಾಟ್ ಈಗ ಬರುತ್ತೀಗ ಅಂದ್ರೆ FIR ದಾಖಲಾಗುತ್ತಾ, ಏನ್ ದಾಖಲಾಗುತ್ತೆ ಅಂತ ನೋಡಿ. ಡೆಲ್ಲಿ ಪೊಲೀಸ್ ರಿಜಿಸ್ಟರ್ FIR ಓವರ್ ಸರ್ಕ್ಯುಲೇಷನ್ ಆಫ್ ಅನ್ಪಬ್ಲಿಷ್ಡ್ ಬುಕ್ ಆಫ್ ex-army chief. ಡೆಲ್ಲಿ ಪೊಲೀಸ್ ಮಂಡೇ ರಿಜಿಸ್ಟರ್ಡ್ ಅನ್ FIR ಓವರ್ ದ ಸರ್ಕ್ಯುಲೇಷನ್ ಆಫ್ ಅನ್ಪಬ್ಲಿಷ್ಡ್ ಬುಕ್ ಅಂತೇಳಿ ಇದೆ. ಸೊ ಅನ್ಪಬ್ಲಿಷ್ಡ್ ಬುಕ್ ಹೌದೋ ಅಲ್ವೋ ಅನ್ನೋದು ಇನ್ನೂ ಚರ್ಚೆ. ಈಗಾಗಲೇ ನಾನು ನಿಮಗೆ ಇಷ್ಟೊತ್ತು ನಿಮಗೆ ಹೇಳಿದ್ದೀನಿ ಅನ್ಪಬ್ಲಿಷ್ಡಾ ಪಬ್ಲಿಷ್ಡಾ ಅಂತ ಹೇಳಿ. ಸೊ ಇದಕ್ಕೆ ಅವರೇ ಪೆಂಗ್ವಿನ್ ಪ್ರಕಾಶನದವರೇ ಉತ್ತರ ಕೊಡಬೇಕು. ಇದು ಬಹಳ ಸ್ಪಷ್ಟವಾಗಿ ನಾವು ಗಮನಿಸ್ತಕ್ಕಂಥದ್ದು. ಇನ್ನು ಕಿರಣ್ ರಿಜಿಜು ಅವರ ಬಗ್ಗೆ ಮಾತನಾಡ್ತಾ ಇದ್ದೆ. ಸೊ ಅವರು ಒಂದು ವಿಡಿಯೋವನ್ನ ಹರಿಬಿಟ್ರು. ಅದನ್ನ ಇವತ್ತು ಇಡೀ ಬಿಜೆಪಿಯ ಸೆಲ್ ಅದನ್ನ ಹೆಚ್ಚು, ಹೂ ಕ್ಯಾನ್ ಜಸ್ಟಿಫೈ ಸಚ್ ಬಿಹೇವಿಯರ್ಸ್ ಫ್ರಮ್ ದಿ ಹಾನರಬಲ್ MPs? The direction from our leadership was very clear that we must maintain the dignity of the house and no BJP MP should get into physical confrontation with the rude opposition MPs. ಅಲ್ಲಿ ಹೋಗಿದ್ದು ಚಿತ್ರದಲ್ಲಿ ನೋಡ್ತಾ ಇದ್ದೀರಾ ನೀವು, ಅಲ್ಲಿ ಹೋಗಿದ್ದು ಪ್ರತಿಭಟನೆ ನಡೀತಾ ಇತ್ತು. ಸೊ ಈ ಪ್ರತಿಭಟನೆ ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಮಹಿಳಾ MP-ಗಳು ಅಲ್ಲಿ ಪೋಸ್ಟರ್ ಹಿಡ್ಕೊಂಡು ನಿಂತಿರ್ತಾರೆ. ಸೊ ನಮ್ಮ MP-ಗಳು ಏನಾದರೂ ಹೋಗಿದ್ರೆ, BJP MP-ಗಳು ಏನಾದ್ರು ಹೋಗಿದ್ರೆ ಏನಾಗ್ತಾ ಇತ್ತು ಗೊತ್ತಾ ಅಂತ ಹೇಳಿ ಹೇಳ್ತಾರೆ. ಅಂದ್ರೆ ಕಿರಣ್ ರಿಜಿಜು ದಾದಾಗಿರಿ ಮಾಡ್ತಾ ಇದಾರ ಅಂದ್ರೆ ಮಹಿಳಾ ಸಂಸದರ ಮೇಲೆ ಬಿಜೆಪಿಯ ಸಂಸದರ ದಾದಾಗಿರಿ, ಹೌದಾ? ದಾದಾಗಿರಿ ಮಾಡ್ತಾ ಇದ್ದೀರಾ ನೀವು ಅನ್ನೋದನ್ನು ಕೂಡ
ಕೇಳಬೇಕಾಗುತ್ತೆ. ಸೊ ಅದನ್ನೇ ಅವ್ರು ಹೇಳ್ತಾರೆ, ನಮ್ಮ ಕನ್ಫ್ರಂಟೇಷನ್, ಫಿಸಿಕಲ್ ಕನ್ಫ್ರಂಟೇಷನ್ ವರ್ಡ್ ನೋಡಿ, ಅವರು ವರ್ಡ್ ಉಪಯೋಗಿಸ್ತಾರೆ, ಫಿಸಿಕಲ್ ಕನ್ಫ್ರಂಟೇಷನ್. ಸೊ ನಾವು ಅವ್ರಿಗೆ ಫಿಸಿಕಲ್ ಕನ್ಫ್ರಂಟೇಷನ್ ಮಾಡಿದ್ರೆ ಅಂದರೆ ಹೊಡೆದಿದ್ರೆ ನಾವು ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಅಂದರೆ ಸೊ BJPಯ ಇದು ಸಂಸ್ಕೃತಿ ಅಂದರೆ ನಾವು ದಾದಾಗಿರಿ ಮಾಡ್ತೀವಿ, ಹೊಡಿತೀವಿ. ನಾವು ಮಹಿಳೆಯರಾದರೆ ನಾವು ಹೊಡಿತೀವಿ. ಯಾಕೆಂದರೆ ಇದು ಸ್ವಲ್ಪ ಹೊತ್ತಿಗೆ ಇನ್ನೊಂದು ವಿಡಿಯೋ ಕೊಡ್ತೀವಿ ನಿಮಗೆ, ಮಹಿಳೆಯರನ್ನ ಹೇಗೆ ಹೊಡಿತಾರೆ BJPಯವರು ಅಂತೇಳಿ. ಸೊ ಇಲ್ಲಿ ಗಮನಿಸ್ತಕ್ಕಂಥದ್ದು ಕಿರಣ್ ರಿಜಿಜು ಹಾಕಿರ್ತಕ್ಕಂಥ ವಿಡಿಯೋ. ಸೊ ಈ ವಿಡಿಯೋದಲ್ಲಿ ಅವತ್ತು माननीय सदस्य आप सभी लोग माननीय अध्यक्ष स्पीकर महोदय ने बड़ा सोच समझ करके एक दलित व्यक्ति को और कल उनको सभापति का मौका दिया, लेकिन कांग्रेस राहुल गांधी के इशारे पर हमारे दिनांक 5 फरवरी 2026 को माननीय कुर्सी पे बैठे थे, उनके ऊपर कास्ट समझ करके एक दलित व्यक्ति को और कल उनको सभापति का मौका दिया, लेकिन कांग्रेस के नेता राहुल गांधी के इशारे पर उनके जो हमारे दिनांक 5 फरवरी 2026 को प्रातः 11 बजे के लिए जो सभापति के कुर्सी पे बैठे थे, उनके ऊपर कागज फाड़ करके फेंके गए. ಸೊ ಅದನ್ನ ಹೇಳ್ತಾರೆ ಇವರು. ಸೊ ಹೇಳೋ ರೀತಿಯಲ್ಲಿ ಮಾತನಾಡ್ತಾರೆ. ಅಂದ್ರೆ ನಾವು ಫಿಸಿಕಲ್ ಕನ್ಫ್ರಂಟೇಷನ್, ಸೊ ಫಿಸಿಕಲ್ प्रस्ताव के समर्थन में बोलने के लिए मुझे मौका दिया. माननीय सदस्य आप सभी लोग माननीय अध्यक्ष स्पीकर महोदय ने बड़ा सोच समझ करके एक दलित व्यक्ति को और कल उनको सभापति का मौका दिया, लेकिन कांग्रेस के नेता राहुल गांधी के इशारे पर उनके जो हमारे दिनांक 5 फरवरी 2026 को प्रातः 11 बजे के लिए जो सभापति के कुर्सी पे बैठे थे, उनके ऊपर कागज फाड़ करके फेंके गए. ದಾಳಿ ನಡೆಯುತ್ತೆ. ಹೇಗೆ ನಡೆಯುತ್ತೆ, ಸೊ ಹೇಗೆ ನಡೆಯುತ್ತೆ ಅನ್ನೋದು ಕೂಡ ಇಲ್ಲಿ ನಾವು ಗಮನಿಸ್ಬೋದು. ಅಂದರೆ ಹೇಗೆ ನಡೆಯುತ್ತೆ ದಾಳಿ, ಹೇಗೆ ನಡೆಯುತ್ತೆ ಅನ್ನೋದು ಕೂಡ ವ್ಯವಸ್ಥೆ ಕೂಡ ಮಾಡ್ಕೊಂಡಿದ್ರು. ಸೊ ಅಂದರೆ ಈ ಫಿಸಿಕಲ್ ಕನ್ಫ್ರಂಟೇಷನ್ಗೆ ರೆಡಿ ಆಗಿದ್ರು. ಆದರೆ ನಮಗೆ ನಮ್ಮ ಪಕ್ಷದ ಮೂಲಗಳು ಹೇಳಿದ್ದು ಹೊಡಿಬೇಡಿ ಅಂತೇಳಿ. ಅಂದರೆ ಮಹಿಳಾ ಸಂಸದರನ್ನ ಹೊಡೆಯೋದಕ್ಕೆ ತಯಾರಾಗಿದ್ರು. ನಾವು ಕರ್ನಾಟಕದ ಕಾಂಗ್ರೆಸ್ ವಕ್ತಾರ ನಾಗರಾಜ್ ಯಾದವ್ ಅವ್ರನ್ನ ಮಾತಾಡಿಸಿದ್ದು ನಮ್ಮ ಚಾನಲ್ ವತಿಯಿಂದ. ಕರ್ನಾಟಕ ಮಹಿಳಾ ಆಯೋಗದ ಅಧ್ಯಕ್ಷರನ್ನು ಕೂಡ ಮಾತನಾಡಿಸಿದ್ದು. ಸೊ ಅವರು ನಾವು ಸಂಸತ್ ಸ್ಪೀಕರ್ ಬಗ್ಗೆ ನಾವು ಮಾತನಾಡಕ್ಕಾಗಲ್ಲ ಅಂತ ಹೇಳ್ತಾ ಇದ್ರು. ಆದರೆ ಇವತ್ತು ಕಿರಣ್ ರಿಜಿಜು ಬಹಳ ಸ್ಪಷ್ಟವಾಗಿ ತೋರಿಸ್ತಾ ಇದ್ದಾರೆ ಅವರ ಟ್ವಿಟರ್ ಅಕೌಂಟಲ್ಲಿ. ಕರ್ನಾಟಕದ ಮಹಿಳಾ ಆಯೋಗದ ಅಧ್ಯಕ್ಷರೇ, ಕರ್ನಾಟಕದ ಕಾಂಗ್ರೆಸ್ ಪಕ್ಷದ ವಕ್ತಾರರಾದಂಥ ನಾಗರಾಜ್ ಯಾದವ್ ಅವರೇ, ಸೊ ನೀವು ಈಗ ನೋಡ್ಕೋಬೇಕು. ನೀವು ಕಿರಣ್ ರಿಜಿಜು ಏನು ಮಾತನಾಡ್ತಾ ಇದ್ದಾರೆ, ಸೊ ಏನು ನಡೀತಾ ಇತ್ತು ಅಲ್ಲಿ, ಸೊ ಏನು ನಡೀತಾ ಇತ್ತು, ಅವ್ರು ಏನು ಮಾತನಾಡ್ತಾ ಇದ್ರು ಅಂತ ಹೇಳಿ ನೀವು ನೋಡ್ಕೋಬೇಕು. ಅಂದರೆ ಅವರು ಏನು ಹೇಳ್ತಾ ಇದ್ದಾರೆ ಅಂತ ನೀವು ನೋಡ್ಕೋಬೇಕು. ಅಂದರೆ ಅವರು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ನಾವು ಮಹಿಳಾ ಸಂಸದರಿಗೆ ಏನು ಬೇಕಾದ್ರು ಅಂದರೆ ನಾವು ಕನ್ಫ್ರಂಟೇಷನ್ ಮಾಡ್ತಿದ್ವು. ಮಹಿಳಾ ಸಂಸದನ ಯಾರು ನೂಕ್ತಾರೆ, ಯಾರು ತಳ್ತಾರೆ ನೋಡಿ. स्पीकर महोदय ने बड़ा सोच समझ करके और कल उनको सभापति का मौका दिया, लेकिन कांग्रेस के नेता राहुल गांधी के इशारे पर उनके जो हमारे दिनांक 5 फरवरी 2026 को प्रातः 11 बजे के लिए जो सभापति के कुर्सी पे बैठे थे, उनके ऊपर कागज फाड़ करके फेंके गए. BJPಯ ಸಂಸದರು ಮಹಿಳಾ ಸಂಸದ ಬರ್ತಾ ಇದ್ದಾರೆ. ಕೆಲವರು ಕೈ ಮುಗಿತಾ ಇದ್ದಾರೆ. ಕೆಲವರು ಸಚಿವ ಅಶ್ವಿನಿ ವೈಷ್ಣವ್
ಅವರು ಕೈ ಹೇಳ್ತಾ ಇದ್ದಾರೆ ನೀವು ಹೋಗಿ ಆ ಕಡೆಗೆ ಅಂತೇಳಿ ನಾವು ನಿಲ್ತ್ಕೋತೀವಿ ಇಲ್ಲಿ ಬರಲಿ ಪ್ರೈಮ್ ಮಿನಿಸ್ಟರ್ ನಾವು ಕೇಳ್ತೀವಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಪಿಯೂಷ್ ಗೋಯಲ್ ಕೂಡ ಅಲ್ಲಿ ಬಂದು ಹೇಳ್ತಾರೆ. ಮಹಿಳಾ ಸಚಿವರು ಸಂಸದರು ಕಾಂಗ್ರೆಸ್ನ ಮಹಿಳಾ ಸಂಸದರು ನಿಂತಿರ್ತಾರೆ, ಪ್ರಧಾನಿಯ ಸೀಟ್ ಮುಂದೆ ನಿಂತಿರ್ತಾರೆ. ಸೊ ಇದು ದಾಳಿಕೋರ ಮನಸ್ಥಿತಿ ಅಂತೇಳಿ ಹೇಳ್ತಾರೆ. ಸೊ ಈ ದಾಳಿಕೋರ ಇದಕ್ಕೆ ನಾವು ಪ್ರಧಾನಿಗೆ ಬರಲಿಲ್ಲ. ಸೊ ಇದು ನಾವು ರೆಡಿಯಾಗಿದ್ದ ಹೊಡೆಯೋಕ್ಕೆ ಅಂತೇಳಿ, ಅಂದರೆ ಅಲ್ಲಿದ್ದ ಕಾಂಗ್ರೆಸ್ನ ಮಹಿಳಾ ಸಂಸದರಿಗೆ ಹೊಡೆಯೋದಕ್ಕೆ ನಾವು ತಯಾರಾಗಿದ್ದೋ, ಆದರೆ ನಮ್ಮ ಹೈಕಮಾಂಡ್ ಬೇಡ ಅಂತು. ನಾಗಲಕ್ಷ್ಮಿ ಚೌಧರಿ ಅವರೇ, ನಾಗರಾಜ್ ಯಾದವ್ ಅವರೇ ಇದಕ್ಕೇನು ಹೇಳ್ತಿಲ್ಲ. ಅವ್ರು ಹೇಳ್ತಾರೆ ಫಿಸಿಕಲ್ ಕನ್ಫ್ರಂಟೇಷನ್ ನಾವು ಮಾಡೋದಕ್ಕೆ ತಯಾರಾಗಿದ್ದೋ, we had not stopped if we had not stopped. ನೋಡಿ, ನಮ್ಮನ್ನ ತಡಿದೇ ಇದ್ರೆ, ನಾಗಲಕ್ಷ್ಮಿ ಚೌಧರಿ ಅವರೇ, ಕಿರಣ್ ರಿಜಿಜು ಹೇಳ್ತಾ ಇದ್ದಾರೆ, if we had not stopped all BJP MPs and allowed the women MPs to confront Congress MPs, it would have lead to very ugly scene. ಬಹಳ ಕೆಡ್ತಾ ಇದ್ದಿತ್ತು. We have very high consideration to protect dignity and sanctity of the parliament ಅಂತ ಹೇಳ್ತಾರೆ ಕಿರಣ್ ರಿಜಿಜು. ಅಂದರೆ ಇವರು ಹೊಡೆದಾಟಕ್ಕೆ ತಯಾರಾಗಿದ್ರು, ತಡೆದ್ರು ನಮ್ಮನ್ನ, ಇಲ್ಲ ನಾವು ತಯಾರಾಗಿದ್ದು. ಸೊ ಇದು ರೌಡಿಸಮ್ ನಡೀತಕ್ಕಂಥ ಜಾಗ ಆಗಿದೆ. ಸೊ ರೌಡಿಸಮ್ ನಡೆಸೋದಕ್ಕೆ ಕಿರಣ್ ರಿಜಿಜು ತಯಾರಾಗಿದ್ರು, ಸಚಿವರುಗಳು ತಯಾರಾಗಿದ್ರು. ಸೊ ಅಲ್ಲಿ ಮಹಿಳಾ ಸಂಸದರು ಕೇಳ್ತಾ ಇದ್ದಿದ್ದು ಏನನ್ನ, ಸೊ ಅವ್ರು ಭಾಳ ಸ್ಪಷ್ಟವಾಗಿ ಕೇಳ್ತಾ ಇದ್ರು, ನಮ್ಮನ್ನ ಮಾತಾಡೋದಕ್ಕೆ ಬಿಡಿ, ನಮ್ಮ ಕೇಳಿದ ಮೇಲೆ ಸೊ ಆ ನಂತರ ನಾವು ಮಾತನಾಡ್ತೀವಿ ಅನ್ನೋದನ್ನ ಅವರು ಅದಕ್ಕೆ ಪ್ರೊಟೆಸ್ಟನ್ನು ತೋರಿಸ್ತಾರೆ. ಇದಕ್ಕೆ ಅವಕಾಶ ಕೊಡಲಿಲ್ಲ. ಸೊ ಇವತ್ತು ಮಹಿಳಾ ಸಂಸದನ್ನು ಹೊಡೆಯೋದಕ್ಕೆ ನಾವು ತಯಾರಾಗಿದ್ದೋ ಅಂತಕ್ಕಂಥ ಕಿರಣ್ ರಿಜಿಜು, BJPಯ ಸಂಸದರು, ಇವ್ರಿಗೆ ಇವತ್ತು ಪ್ರಶ್ನೆಗಳನ್ನು ಕೇಳಬೇಕು. ನಾನು ಕೇಳ್ತಾ ಇದ್ದೀನಿ, ನಾಗಲಕ್ಷ್ಮಿ ಚೌಧರಿ, ನಾಗರಾಜ್ ಯಾದವ್ ಇವರೆಲ್ಲ ಕೇಳಬೇಕು. ಯಾಕೆಂದರೆ ಇವರು ಭಾಳ ಸಮರ್ಥಿಸ್ಕೋತಾರೆ BJPಯ ನಡೆಯನ್ನು, BJPಯ ಸಂಸದರ ನಡೆಯನ್ನು, BJPಯ ಸ್ಪೀಕರ್ ನಡೆಯನ್ನು. ಅವರಿಗೆ ಪ್ರಶ್ನೆ ಬಿಟ್ಟು ಮತ್ತೆ ನಾನು ಇನ್ನೂ ಈಗಾಗಲೇ ಜಂತರ್ ಮಂತರಲ್ಲಿ ಮತ್ತೆ ಪ್ರತಿಭಟನೆ ಆರಂಭವಾಗಿದೆ. ಅದು ಪ್ರತಿಭಟನೆ ಏನು ನಡೀತಾ ಇದೆ ಅಂತೇಳಿ ಮತ್ತೆ ನೇರ ಪ್ರಸಾರಕ್ಕೆ ಬರ್ತೀನಿ. ಅಲ್ಲಿವರೆಗೂ ಸಿಯಾನ್ ಕನ್ನಡ ನೋಡ್ತಾ ಇರಿ, ಮುಕ್ತ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ನಮಸ್ಕಾರ.